65 ಕಿಲೋಮೀಟರ್ 2 ಮಿನಿಟ್. ಓಕೆ, ನಿಮ್ದು ಕವರ್ ಮಾಡ್ತಾರಾ? ಒಂದು 10 ನಿಮಿಷಕ್ಕೆ 5 ಗಾಡಿ ಹೋಗಿ ಆಗ್ತದೆ. ನೀವು ಇಲ್ಲ ಒಂದು ಸ್ವಲ್ಪ ಏನಾದರೂ ಒಂದು ಗಾಡಿ ಹಾಳಾಗಿ ಎಂತಾದ್ರೂ ಒಂದು 3 ಗಾಡಿ ಹೋಗಿ ಆಗ್ತದೆ. ಒಗ್ಗಟ್ಟು ಒಂದು ಭಾರಿ ಒಳ್ಳೇದಿದೆ ಟೂರಿಸ್ಟ್ ನವರದು. ಓಕೆ, ಒಬ್ರಿಗೊಬ್ರು ಭಾರಿ ಲಿಂಕ್ ಅಲ್ಲಿ ಇದ್ದಾರೆ. ಓನರ್ಗಳು ಭಾರಿ ಕ್ಲೋಸ್ ಇದ್ದಾರೆ. 7 ವರ್ಷ ಆಯ್ತು ಯಾರಾದ್ರೂ ರೇಷ್ಮೆದಲ್ಲಿ. ಮುಂಚೆ ಪದ್ಮಾಂಬಿಕದಲ್ಲಿ ಇದ್ದೆ. ಟೋಟಲ್ ನನಗೆ 29 ವರ್ಷ ಆಯ್ತು. ಅಂದ್ರೆ ಬಸ್ ಸರ್ವಿಸ್ ಬಂದು. ಇವ್ರದ್ದು ಟೂರಿಸ್ಟ್ ಬಸ್ ಎಷ್ಟಿದೆ ಸರ್? ಲಾಂಗ್ ರೂಟ್ ಗಾಡಿ ಸೇರಿ ಒಂದು 80 ಗಾಡಿ ಇದೆ. ಸ್ಲೀಪರ್ ಸಹ ಇದೆ? ಸ್ಲೀಪರ್ ಎಲ್ಲ ಇದೆ. ಸ್ಲೀಪರ್ ಎಷ್ಟಿದೆ? ಈಗ ನೋಡಿ ಮಣಿಪಾಲ ಉಡುಪಿ ಎಲ್ಲ ಉಂಟಲ್ಲ, ಆ ರೂಟ್ ಅಲ್ಲಿ 2 ಮಿನಿಟ್ಸ್ ಗ್ಯಾಪ್ ಇರೋದು. 2 ಮಿನಿಟ್ ಅಲ್ಲಿ ಗಾಡಿ ಹೋಗ್ಬೇಕು. ಒಮ್ಮೊಮ್ಮೆ ನಮ್ಗೆ ಗೋವಾದಿಂದ ಇರ್ತದೆ, ಬ್ಯಾಂಗ್ಳೂರಿಂದ ಇರ್ತದೆ, ಇಲ್ಲಾದ್ರೆ ಕಾರವಾರದಿಂದ ಇರ್ತದೆ. ಪ್ಯಾಸೆಂಜರ್ ಹಾಕೊಂಡು ಹೋಗುದು ಅಂತದ್ದು ಏನಿಲ್ಲ, ಸೀದಾ ಹೋಗ್ಬೇಕು. ಟೈಮಿಂಗ್ಸ್ ಇದೆ. ಇದು ಉಡುಪಿ ಬಿಟ್ಟ ಗಾಡಿ ತಾಲೂಕು ಆಫೀಸ್ ಟೈಮಿಂಗ್ಸ್ ಇದೆ. ಕಟ್ಪಾಡಿ ಇದೆ, ಕಾಪು ಇದೆ, ಉಚ್ಚಿಲ ಇದೆ, ಪಡುಬಿದ್ರೆ. ಅಂದ್ರೆ ನಿಮಗೆ ಅಲ್ಲಿ ಗಾಡಿ ಇಲ್ಲ, ಒಂದು 15 ದಿವಸದಲ್ಲಿ ಕೊಡ್ತಾನೆ. ಇಲ್ಲಾಂದ್ರೆ 1 ತಿಂಗಳು ಬೇಕು. ಓಕೆ, ಬರೀ ಸಿಸ್ಟಮ್ ಮತ್ತೆ ಲೈಟಿಂಗ್ಸ್ ಅಷ್ಟೇ 1 ತಿಂಗಳು ಬೇಕು. 1 ತಿಂಗಳ ಅವ್ರಿಗೆ ಮತ್ತೆ ಯಾವ್ದೇ ಪ್ರೆಷರ್ ಹಾಕೋಗಿಲ್ಲ. ಸರ್, ನಿಮಗೆ ನಮ್ಮ ಕಾಶ್ಮೀರ ಕನ್ನಡಿ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನ್ಸ್ತಾ ಇದೆ? ಖುಷಿ ಆಗುತ್ತೆ. ಏನಕ್ಕಂದ್ರೆ ನಮ್ದು ರೀಚಿಂಗ್ ಆಗುತ್ತಲ್ಲ. ಓಕೆ, ಆಗ ಈಗ ಪ್ಯಾಸೆಂಜರ್ ಅವರು ಹೇಳ್ತಾರೆ ಆ ತರ ಹೋಗ್ತಾರೆ, ಈ ತರ ಹೋಗ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನೀವು ಈ ತರ ಯೂಟ್ಯೂಬರ್ ಎಲ್ಲ ಬಂದು ಫ್ರೆಂಡ್ಸ್, ಇವಾಗ ನಮ್ ಜೊತೆ ಇದ್ದಾರೆ ಇಮ್ತೇಜ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ಹಲೋ ಸರ್, ಇದು ರೇಷ್ಮೆ ಬಸ್ಸಾ? ಹೌದು ಸರ್, ಇದ್ರಲ್ಲಿ ನಮ್ದು ಹೊಸ ಗಾಡಿ ಈಗ. ಓಕೆ, ಈಗ ಬಂದು 3 ತಿಂಗಳ ಅಷ್ಟೇ. ಇದು ಐಷರ್ ಗಾಡಿನಾ? ಐಚರ್ ಗಾಡಿ. ಓಕೆ, ಓಡಿಸ್ಲಿಕ್ಕೆಲ್ಲ ಹೇಗೆ? ಒಳ್ಳೆ ಗಾಡಿ, ಒಳ್ಳೆ ಪಿಕಪ್ ಇದೆ, ಏನ್ ತೊಂದರೆ ಇಲ್ಲ. ಮತ್ತೆ ಸರ್ವಿಸ್ ಎಲ್ಲ ಒಳ್ಳೇದು ಅವ್ರದ್ದು, ಐಷರ್ ಅವ್ರದ್ದು. ಐಚರ್ ಅವ್ರದ್ದು. ಬೇರೆ ಎಲ್ಲ ಲೈಲ್ಯಾಂಡ್ ಮಾಡ್ತಾ ಇದ್ರಲ್ಲ ಮಂಗಳೂರು ಕಡೆ ಎಲ್ಲ? ಎಲ್ಲ ಲೈಲ್ಯಾಂಡ್ ಸಹ ಇದೆ, ಒಳ್ಳೆ, ಅದು ಸಹ ಒಳ್ಳೆ ಗಾಡಿ. ದೊಡ್ಡ ಗಾಡಿಯಲ್ಲಿ ಲೈಲ್ಯಾಂಡ್ ಗಾಡಿ ಒಳ್ಳೆ ಗಾಡಿ, ಒಳ್ಳೇದು. ಅದೇನು ಹೇಳಲಿಕ್ಕಿಲ್ಲ. ಇವ್ರದ್ದು ಟೂರಿಸ್ಟ್ ಬಸ್ ಎಷ್ಟಿದೆ ಸರ್? ಟೂರಿಸ್ಟ್ ಬಸ್ ಸಾಧಾರಣ ಒಂದು ಎಲ್ಲ ರೂಟ್, ಇದು ಲಾಂಗ್ ರೂಟ್ ಗಾಡಿ ಸೇರಿ ಒಂದು 80 ಗಾಡಿ ಇದೆ. ಸ್ಲೀಪರ್ ಸಹ ಇದೆ? ಸ್ಲೀಪರ್ ಎಲ್ಲ ಇದೆ. ಓಕೆ, ಸ್ಲೀಪರ್ ಎಷ್ಟಿದೆ? ಸ್ಲೀಪರ್ 50-55 ಗಾಡಿ ಇದೆ ಸ್ಲೀಪರ್. ಓಕೆ, ಟೂರಿಸ್ಟ್ ಎಷ್ಟಿದೆ? ಟೂರಿಸ್ಟ್ ಒಂದು 3 ಗಾಡಿ. 49 ಇದೆ, ಮತ್ತೆ 33 ಇದೆ, 21 ಇದೆ. 21 ಇದೆ. ಇದು 3 ಟೂರಿಸ್ಟ್ ಇರೋದು. ಅಂದ್ರೆ ಇದು ಫಿಕ್ಸ್ ಟೂರಿಸ್ಟ್ ಗೆ ಪ್ಯಾಕೇಜ್ ಬರ್ತದಲ್ಲ, ಅದಕ್ಕೆ ಮಾತ್ರ ಯೂಸ್ ಮಾಡಿ. ಓಕೆ, ಇವಾಗ ಟೂರಿಸ್ಟ್ ಇಲ್ಲ ಆದ್ರೆ ನಮ್ಮ ಓನರ್ ಗಾಡಿ ಮನೆ ಹತ್ರ ನಿಲ್ಲಿಸ್ಬಿಡ್ತೀರಾ? ಯಾವಾಗ ನಮ್ಗೆ ಒಂದು ಪ್ಯಾಕೇಜ್ ಬರ್ತದೆ ಆಗ ನಮ್ಗೆ ಫೋನ್ ಮಾಡ್ತಾರೆ, ಆಗ ಹೋಗುದು. ರೈಲ್ವೆ ಸ್ಟೇಷನ್ ಇಲ್ಲದ್ರೆ ಏರ್ಪೋರ್ಟ್ ಇಂದ ಪಿಕಪ್ ಎಲ್ಲಿ ಇರ್ತಾರೆ ಅಲ್ಲಿಗೆ. ಒಮ್ಮೊಮ್ಮೆ ನಮ್ಗೆ ಗೋವಾದಿಂದ ಇರ್ತದೆ, ಬ್ಯಾಂಗ್ಳೂರಿಂದ ಇರ್ತದೆ, ಇಲ್ಲಾದ್ರೆ ಕಾರವಾರದಿಂದ ಇರ್ತದೆ. ಇವಾಗ ಮಂಗಳೂರಿಂದ ಗೋ ಎಂಟಿ ಹೋಗ್ಬೇಕಾಗ್ತದೆ, ಬೇರೆ ಆಪ್ಷನ್ ಇಲ್ಲ? ಇಲ್ಲ, ಆಪ್ಷನ್ ಇಲ್ಲ. ಮತ್ತೆ ಇದು ಪ್ಯಾಸೆಂಜರ್ ಹಾಕೊಂಡು ಹೋಗುದು ಅಂತದ್ದು ಏನಿಲ್ಲ, ಸೀದಾ ಹೋಗ್ಬೇಕು. ಓಕೆ, ಅಂತದೆಲ್ಲ ರೂಲ್ಸ್ ಇದೆ ನಮ್ದು. ಓಕೆ, ರೇಷ್ಮೆ ಕಂಪನಿಗೆ ಕಾಂಪಿಟೇಷನ್ ಯಾವ ಕಂಪನಿ ನಡೀತಾ ಇದೆ? ಅಂದ್ರೆ ನಮ್ಮದಲ್ಲಿ ಒಗ್ಗಟ್ಟು ಒಂದು ಭಾರಿ ಒಳ್ಳೇದಿದೆ ಮಂಗಳೂರು ಕಡೆ, ಟೂರಿಸ್ಟ್ ನವರದು. ಓಕೆ, ಒಬ್ರಿಗೊಬ್ರು ಭಾರಿ ಲಿಂಕ್ ಅಲ್ಲಿ ಇದ್ದಾರೆ. ಓನರ್ಗಳು ಭಾರಿ ಕ್ಲೋಸ್ ಇದ್ದಾರೆ, ಹಾಗಾಗಿ ಫ್ರೆಂಡ್ಸ್ ತರ ಇದ್ದಾರೆ. ಒಮ್ಮೆಗೆ ಯಾವಾಗ್ಲೂ ತಿಂಗಳಿಗೆ ಒಂದು 3 ತಿಂಗಳಿಗೆ ಮೀಟಿಂಗ್ ಎಲ್ಲ ಆಗ್ತದೆ. ಅವ್ರು ಭಾರಿ ಕುತ್ಕೊಂಡೆಲ್ಲ ಮೀಟಿಂಗ್ ಮಾಡ್ಕೊಂಡು ಏನಿದ್ರೆ ಸಹ ಡಿಸ್ಕಸ್ ಅವರೊಳಗೆ ಒಳ್ಳೆಯಿಂದ ಮಾಡ್ಕೊಂಡು, ಅಂದ್ರೆ ಜಗಳ ಗಿಗಳ ಅಂತದ್ದು ಏನಿಲ್ಲ. ಕಾಂಪಿಟೇಷನ್ ಭಾರಿ ಕಮ್ಮಿ ಅಲ್ಲಿ. ಅಂದ್ರೆ ಈಗ ನಮ್ದು ಗಾಡಿ ಫುಲ್ ಇದೆ, ನಾವು 4 ಜನ ಕೇಳ್ತೇವೆ, ಅವ್ರದ್ದು ಫುಲ್ ಇದ್ರೆ ಸಹ ಪುನಃ ಬೇರೆಯವ್ರಿಗೆ ಕೇಳ್ತೇವೆ. ಆತರ ಎಲ್ಲ ಇದೆ. ಅವ್ರು ಸಹ ನಮ್ಗೆ ಏನ್ ಮಾಡ್ತಾರೆ, ಅವ್ನ ಗಾಡಿ ಇಲ್ಲಪ್ಪ, ಅವ್ನ ಗಾಡಿ ಖಾಲಿ ಇದೆ ಅಂತೆ, ಅವ್ರಿಗೆ ಕಳಿಸುವ. ಆತರ ಈಗ ನಮ್ಗೆ ನೋಡಿ, ಇದು ಆಕ್ಚುಲಿ ಬೇರೆ ಬಂದವರಿಗೆ ಅವ್ರು ನಮ್ಮ ಓನರ್ ಹತ್ರ ಭಾರಿ ಕ್ಲೋಸ್ ಇದ್ದಾರೆ. ಅವ್ರು ನೋಡಿ ನಿಮ್ಮ ಗಾಡಿ ಖಾಲಿ ಇದೆ, ಖಾಲಿ ಇದೆ, 3 ದಿವಸ ಪ್ಯಾಕೇಜ್. ಅಂದ್ರೆ ಗೌರ್ಮೆಂಟ್ ಬಸ್ ಇಲ್ಲ, ಜಾಸ್ತಿ ಪ್ರೈವೇಟ್ ಗಾಡಿನ ಯೂಸ್ ಮಾಡ್ತೀರಿ ಏನಕ್ಕೆ? ಅಂದ್ರೆ ಅಲ್ಲೇನು ಸರ್ ಗೊತ್ತಾ, ಅಲ್ಲಿ ನಿಮ್ಗೆ ಗೌರ್ಮೆಂಟ್ಗಿಂತ ಪ್ರೈವೇಟ್ನವ್ರದ್ದೇ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಅಂದ್ರೆ ಈಗೆಲ್ಲ ಸ್ವಲ್ಪ ಫ್ರೀ ಎಲ್ಲ ಆಗಿ ಸ್ವಲ್ಪ ಪೆಟ್ಟು ಬಿದ್ದಿದೆ. ಒಂದು ಹೆಂಗಸನವರೆಲ್ಲ ಸ್ವಲ್ಪ ಹೋಗ್ತಿದ್ದಾರೆ. ಇಲ್ಲ ಅಂದ್ರೆ ಸರ್ವಿಸ್ ಕೊಟ್ಟಷ್ಟು ನಿಮ್ದು ಟೈಮ್ ಕವರ್ ಆಗ್ಲಿ ಆಗೋದಿಲ್ಲ. ಯಾಕಂದ್ರೆ ಈಗ ನೋಡಿ ಮಣಿಪಾಲ ಉಡುಪಿ ಎಲ್ಲ ಉಂಟಲ್ಲ, ಆ ರೂಟ್ ಅಲ್ಲಿ 2 ಮಿನಿಟ್ಸ್ ಗ್ಯಾಪ್ ಇರೋದು. 2 ಮಿನಿಟ್ ಅಲ್ಲಿ ಗಾಡಿ ಹೋಗ್ಬೇಕು. 2 ಮಿನಿಟ್? ಎಷ್ಟು ಕಿಲೋಮೀಟರ್ ಆಗುತ್ತೆ? 65 ಕಿಲೋಮೀಟರ್ 2 ಮಿನಿಟ್. ಓಕೆ, ನಿಮ್ದು ಕವರ್ ಮಾಡ್ತಾರಾ? ಒಂದು 10 ನಿಮಿಷಕ್ಕೆ 5 ಗಾಡಿ ಹೋಗಿ ಆಗ್ತದೆ. ನೀವು ಇಲ್ಲ ಒಂದು ಸ್ವಲ್ಪ ಏನಾದರೂ ಒಂದು ಗಾಡಿ ಹಾಳಾಗಿ ಎಂತಾದ್ರೂ ಒಂದು ಸ್ವಲ್ಪ ಏನಾದರೂ ಒಂದು ಇದಾದ್ರೆ 3 ಗಾಡಿ ಹೋಗಿ ಆಗ್ತದೆ. ಓಕೆ, ಅದ್ರ ಹಿಂದೆ ಹೋಗ್ತಾ ಇರೋದು ಅಷ್ಟೇ. ಆತರ ಮತ್ತೆ ಸರ್ವಿಸ್ ಕೂಡ ಹಾಗೆ. ಸರ್ವಿಸ್ ನಿಮ್ದು
ಈ ಜನಗಳಿಗೆ ಇದು ಮಾಡೋದು ಆ ಥರ ಏನು ಮಾಡಿದ್ರು. ಹಾಗೆ ಜನವು ಸ್ವಲ್ಪ ಸೆಟ್ ಆಗಿದೆ. ನಿಮಗೆ ನಿಮ್ಮ ಟೈಮಲ್ಲಿ ಜನ ಆದರೆ ಓಕೆ, ಆಗಲಿಲ್ಲ ಎಷ್ಟು ಜನ ಆಗಲಿ, 5 ಜನ ಆಗಲಿ, 3 ಜನ ಆಗಲಿ, 2 ಜನ ಆಗಲಿ, ಕರ್ಕೊಂಡು ಹೋಗ್ಲೇಬೇಕು. ಅದು ನೀನು ಒಂದು ಬೈ ಮಿಸ್ಟೇಕ್ ಏನಾದರೂ ಹಾಳಾಗಿ ಟ್ರಿಪ್ ಕಟ್ ಆಗಬೇಕಷ್ಟೇ. ಮತ್ತೆ ನಿಮಗೆ ಇದಿಲ್ಲ ಯಾವುದು ನಿಲ್ಲಿಸಿ ಇದು ಮಾಡೋದು, ಟ್ರಿಪ್ ಕಟ್ ಮಾಡೋದು ಆ ಥರದ್ದೇನಿಲ್ಲ. ಓಕೆ, ನೀವು ರೇಷ್ಮಾ ಕಂಪನಿಯ ಮ್ಯಾನೇಜರಾ? ಇಲ್ಲ, ನಾವು ಕಂಡಕ್ಟರ್. ನಾವೊಂದು 5-6 ವರ್ಷ ಆಯ್ತು, 6-7 ವರ್ಷ ಆಯ್ತು ಯಾವ್ದು ರೇಷ್ಮಾದಲ್ಲಿ. ಮುಂಚೆ ಪದ್ಮಾಂಬಿಕದಲ್ಲಿ ಇದ್ದೆ. ಟೋಟಲ್ ನನಗೆ 29 ವರ್ಷ ಆಯ್ತು. ಅಂದ್ರೆ ಬಸ್ ಸರ್ವಿಸ್ ಬಂದು. ಓಕೆ, ಅಂದ್ರೆ ರೂಟ್ ಗಾಡಿನೇನಾ ಪೂರ್ತಿ? ಅದು ಅಂದ್ರೆ ನಮ್ಮ ಓನರ್ ಎಲ್ಲಾದ್ರೂ ಇಲ್ಲಿ ಇದರಲ್ಲಿ ಕಂಡಕ್ಟರ್ ಇಲ್ಲ ಅಂದ್ರೆ ಸ್ವಲ್ಪ ಕಳಿಸಿಬಿಡ್ತಾರೆ, ಹೋಗಿ ಒಬ್ಬರೇ ಹೋಗೋದಲ್ಲ ಡ್ರೈವರ್, ಒಮ್ಮೆ ಹೋಗಿ ಅಂತ ಹೇಳಿ ಕಳಿಸಿಬಿಡ್ತಾರೆ. ಇಲ್ಲಾಂದ್ರೆ ಅದಕ್ಕೆ ಕಂಡಕ್ಟರ್ ಬೇರೆ ಇದ್ದಾರೆ, ಸಪರೇಟ್ ಇದ್ದಾರೆ. ಓಕೆ, ಯಾವ್ದು ಬೆಸ್ಟ್ ನಿಮಗೆ? ಟೂರಿಸ್ಟ್ ಬೆಸ್ಟಾ, ರೂಟ್ ಬಸ್ ಬೆಸ್ಟಾ? ಇಲ್ಲ, ನಾರ್ಮಲ್ ಎರಡು ಸೇಮ್. ಏನಂದ್ರೆ ಇದು ನಿಮಗೆ ಎಲ್ಲಾದ್ರೂ ವಾಲ್ಟ್ ಆದ್ರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮಗೆ. ಒಂದು ಕಡೆ ಎಲ್ಲಾ ಸ್ಪೆಷಾಲಿಟಿ ಇರೋದಿಲ್ಲ, ಒಂದು ಕಡೆ ರೂಮ್ ಇರೋದಿಲ್ಲ, ಒಂದು ಕಡೆ ಸ್ನಾನ ಮಾಡ್ಲಿಕ್ಕೆ ಟಾಯ್ಲೆಟ್ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಆ ತರ. ಮತ್ತೆ ಮ್ಯಾನೇಜ್ಮೆಂಟ್ ಹೋಗೋದು ಅಷ್ಟೇ, ಮತ್ತೇನು ಇದಿಲ್ಲ, ಏನ್ ಸಮಸ್ಯೆ ಇಲ್ಲ. ಓಕೆ, ಇವಾಗ ನಿಮಗೆ ನೀವು ಕಂಡಕ್ಟರ್ ಆಗಿದ್ದೀರಲ್ಲ ರೂಟ್ ಬಸ್ ಅಲ್ಲಿ, ಅಂದ್ರೆ ಯಾವ ತರ ಟಿಕೆಟ್ ಎಲ್ಲ ಇದು ಮಾಡ್ತೀರಾ? ಅಂದ್ರೆ ಅಷ್ಟು 2 ಮಿನಿಟ್ ಅಲ್ಲಿ ತುಂಬಾ ಜನ ಬಂದ್ರೆ? ತುಂಬಾ ಏನಿಲ್ಲ, ನಿಮ್ಗೆ ಏನು ಗೊತ್ತಾ, ಒಂದು ನಮ್ಗೆ ನೋಡಿ, ನಾವೀಗ ಉಡುಪಿ ಸ್ಟ್ಯಾಂಡ್ ಬಿಟ್ಟ ಮೇಲೆ, ಉಡುಪಿ ಸ್ಟ್ಯಾಂಡ್ ಬಿಟ್ಟ ಮೇಲೆ ಕಟ್ಪಾಡಿ ಅಂತ ಇದೆ. ಕಟ್ಪಾಡಿ ಬರುವಾಗ ಟಿಕೆಟ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಿಮ್ಗೆ ನಾರ್ಮಲ್ ಅಂದ್ರೆ 2 ಮಿನಿಟ್ ಅಲ್ಲಿ ಏನಾದ್ರೂ ಒಂದು 20-25 ಸೀಟ್ ಆಗುತ್ತೆ. ಒಂದು ಎಲ್ಲಾದ್ರೂ ಒಂದು ಗಾಡಿ ಇಲ್ಲ ಅಂದ್ರೆ 4 ಮಿನಿಟ್ ಗ್ಯಾಪ್ ಆದ್ರೆ ಒಂದು 30 ಸೀಟ್ ಆಗುತ್ತೆ. ಟಿಕೆಟ್ ಪಾಸ್ ಆಗುತ್ತೆ, ಕೊಡ್ಲಿಕ್ಕೆ ಆಗುತ್ತೆ. ಯಾವ್ದು ಟಿಕೆಟ್ ಮಿಸ್ ಆಗಲ್ಲ, ಎಲ್ರಿಗೂ ಟಿಕೆಟ್ ಕೊಟ್ಟಾಗುತ್ತೆ, ಎಲ್ಲ ಏನು ಪ್ರಾಬ್ಲಮ್ ಇರೋದಿಲ್ಲ. ನಿಮ್ಗೆ ಅಂದ್ರೆ ಕಟ್ಪಾಡಿಯಿಂದ ಕಾಪುವರೆಗೂ ಟಿಕೆಟ್ ವಿಷಯವಾಗಿ ಆಗುತ್ತೆ. ಅಲ್ಲಿಂದ ಕಟ್ಪಾಡಿಯಿಂದ ಕಾಪುಗೆ 7 ಮಿನಿಟ್ ಅಂದ್ರೆ ನಮಗೆ ಟೋಟಲ್ ಟೈಮಿಂಗ್ಸ್ ಇದೆ. ಇದು ಉಡುಪಿ ಬಿಟ್ಟ ಗಾಡಿ ತಾಲೂಕು ಆಫೀಸ್ ಟೈಮಿಂಗ್ಸ್ ಇದೆ, ಕಟ್ಪಾಡಿ ಇದೆ, ಕಾಪು ಇದೆ, ಉಚ್ಚಿಲ ಇದೆ, ಪಡಬಿದರೆ ಇದೆ, ಮುಲ್ಕಿ ಇದೆ, ಸುರತ್ಕಲ್ ಇದೆ. ಓಕೆ, ಅಂದ್ರೆ ಇವಾಗ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ತೀರಾ? ನಮ್ದು 8:40 ಬಿಡ್ಲಿಕ್ಕೆ ಇಲ್ಲಿ ಮಣಿಪಾಲದಿಂದ. 8:40 ಬಿಟ್ಟ ಗಾಡಿ ಮಣಿಪಾಲದಿಂದ 8:58 ಉಡುಪಿ, 9:04 ತಾಲೂಕು ಆಫೀಸ್, 9:13 ಕಟ್ಪಾಡಿ, 9:20 ಕಾಪು, 9:26 ಉಚ್ಚಿಲ, 9:35 33 ಪಡಬಿದರೆ, 41 ಮುಲ್ಕಿ, 53ಗೆ ಸುರತ್ಕಲ್, ಆಮೇಲೆ ರೀಚಿಂಗ್ ಮ್ಯಾಂಗ್ಳೂರ್. 10:40ಗೆ ರಿಟರ್ನ್ ಬಿಡ್ಲಿಕ್ಕೆ ಇದೆ. ಅದೇ 3 ಟ್ರಿಪ್ ದಿವಸಕ್ಕೆ, ದಿನಕ್ಕೆ 3 ಟ್ರಿಪ್. ಅಂದ್ರೆ ನೀವು ರೆಸ್ಟ್ ಎಲ್ಲಿ ಮಾಡ್ತೀರಾ? ರೆಸ್ಟ್ ಅಂತ ಇಲ್ಲ, ಒಂದು ಊಟಕ್ಕೆ ಮಧ್ಯಾಹ್ನ ವಾಪಸ್ ಬರುವಾಗ ಊಟಕ್ಕೆ ಒಂದು ಅರ್ಧ ಗಂಟೆ ಸಿಗುತ್ತೆ. ನೆಕ್ಸ್ಟ್ ಮತ್ತೆ ಸಾಯಂಕಾಲ ಒಂದು 4:15 ಬಂದ ಗಾಡಿ 5:15 ಬಿಡ್ಲಿಕ್ಕೆ, 5:20 ಬಿಡ್ಲಿಕ್ಕೆ ಒಂದು ಅರ್ಧ ಗಂಟೆ ಸಿಗುತ್ತೆ ಅಲ್ಲಿ ಟೀ ಕುಡಿಲಿಕ್ಕೆ. ಮನೆಗೆಲ್ಲ ಎಷ್ಟು ಗಂಟೆ ಹೋಗ್ತೀರಾ? ಮನೆಗೆ ಡ್ಯೂಟಿ ನಮ್ದು ಎಷ್ಟು 9 ಗಂಟೆಗೆ ಡ್ಯೂಟಿ ಆಗುತ್ತೆ. 9:30 ನೈಟ್ 9:30 ಮನೆ, 9:10 ಗಂಟೆಗೆ ಮನೆಗೆ ಹೋಗಿ ಆಗುತ್ತೆ. ಓಕೆ, ಡೈಲಿ ಇದೆ ರೋಟಿನ? ಡೈಲಿ ಸುಸ್ತನ್ಸಲ್ವಾ? ಇಲ್ಲ ಸರ್, ರಜೆ ಮಾಡ್ತಿರ್ತೀವಲ್ಲ, ಒಂದು 15 ದಿವಸ ಡ್ಯೂಟಿ ಮಾಡಿ ರಜೆ ಮಾಡ್ತೀರಾ? ನಮಗೆ ಅದಂದ್ರೆ ಏನು ಗೊತ್ತಾ, ನಮಗೆ ನಮ್ದೊಂದು ಕಸುಬದು, ಏನು ಮಾಡ್ಲಿಕ್ಕಿಲ್ಲ. ನಮ್ದು ಹೊತ್ತು ಜೀವನ, ದುಡಿಲೇಬೇಕಲ್ವಾ? ಹೌದು, ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಆಗ್ತಾ ಹಾಗೆ ಒಂದು ಅದು ಇದಾಗಿದೆ, ನಾರ್ಮಲ್ ಆಗಿ ಅಭ್ಯಾಸ ಆಗಿಬಿಟ್ಟಿದೆ. ಓಕೆ, ಹಾಗೆ ಅಂದ್ರೆ ರೆಗ್ಯುಲರ್ ಆಗಿ ಒಂದೇ ರೂಟಿಗೆ ಓಡಿಸೋದಾ? ಒಂದೇ ರೂಟ್. ಇವಾಗ ನಿಮ್ಮ ಕಂಪನಿಯಲ್ಲಿ ಬೇರೆ ಬೇರೆ ರೂಟ್ ಇರುತ್ತಲ್ಲ, ಅದಕ್ಕೆ ಹೋಗ್ಬೋದಾ? ಹೋಗ್ಬೋದು. ನಮ್ದು ನೋಡಿ ಮೂಡುಬಿದಿರೆ ಕಾರ್ಕಳ ಇದೆ, ಮುಲ್ಕಿ ಕಾರ್ಕಳ ಇದೆ, ಮುಲ್ಕಿ ಮ್ಯಾಂಗ್ಳೂರು, ಮೂಡುಬಿದಿರೆ ಮ್ಯಾಂಗ್ಳೂರು ಇದೆ, ಮತ್ತೆ ಮಣಿಪಾಲ ಮ್ಯಾಂಗ್ಳೂರು ಇದೆ, ಆಮೇಲೆ ಕುಂದಾಪುರ ಇಲ್ಲ, ಮಣಿಪಾಲ 3 ರೂಟಲ್ಲಿ ಗಾಡಿ ಇದೆ. 3 ರೂಟಿಗೆ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ, ಹೋಗ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಡ್ಯೂಟಿ ಮಾಡಿದ್ದೆ ಮುಲ್ಕಿ ಮ್ಯಾಂಗ್ಳೂರು ಗಾಡಿಯಲ್ಲಿ, ಉಡುಪಿ ಇದು ಕಾರ್ಕಳ ಮುಲ್ಕಿ ಮ್ಯಾಂಗ್ಳೂರು. ಓಕೆ, ಡ್ರೈವಿಂಗ್ ಸಹ ಮಾಡ್ತೀರಾ ನೀವು? ಸ್ವಲ್ಪ ಮಾಡ್ತೀರಾ? ಓಕೆ, ಓಡಿಸ್ಲಿಕ್ಕೆಲ್ಲ ಹೇಗೆ, ಅಂದ್ರೆ ಟೈಮಿಂಗ್ ಕವರ್ ಮಾಡ್ಬೇಕಲ್ಲ? ಮಾಡ್ಬೋದು. ನಾನು ರೂಟ್ ಗಾಡಿಯಲ್ಲಿ ಮಾಡಿಲ್ಲ, ಡ್ರೈವಿಂಗ್ ಮಾಡಿಲ್ಲ. ಈ ಟೂರಿಸ್ಟ್ ಎಲ್ಲ ಬಂದ್ರೆ ಸ್ವಲ್ಪ ಆ ಕಡೆ ಸ್ವಲ್ಪ ಅಲ್ಲಿ ಸುಸ್ತಾದ್ರೆ ಎಲ್ಲಾದ್ರೂ ಕೂತ್ಕೊಳ್ತೇನೆ ಅಷ್ಟೇ. ಮತ್ತೆ ರೂಟ್ ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಟೈಮಿಂಗ್ಸ್ ಇದೆ. ಹೌದು, ನಿಮ್ಗೆ ಅಷ್ಟಕ್ಕೆ ಹೋಗ್ಬೇಕು, ಮತ್ತೆ ಸುಮ್ನೆ ರಿಸ್ಕ್ ಆಗಿ ತಗೊಳ್ಳೋದಂತ ಆತರ ರೂಟ್ ಗಾಡಿಯಲ್ಲಿ ಹೋಗ್ಲಿಲ್ಲ, ಅದು ಡ್ರೈವರ್ನವರೇ. ಓಕೆ, ಮತ್ತೆ ಸ್ಲೀಪರಿಗೆಲ್ಲ ಹೋಗೋದಿಲ್ವಾ? ಇಲ್ಲ. ಸ್ಲೀಪರ್ ನಮ್ದು ಇಲ್ಲಿ ಅಂದ್ರೆ ಅವ್ರದ್ದು ಡ್ರೈವರ್ ಇದ್ದಾರೆ, ನಮ್ದು ಡ್ರೈವರ್ ಇದ್ದಾರಲ್ಲ, ಫಿಕ್ಸ್ ಇದ್ದಾರೆ. ಒಂದು ಮೂಡುಬಿದಿರೆಯಿಂದ ಸ್ಟಾರ್ಟ್ ಆಗಿ ಮುಂಬೈ ಇದೆ, ಬ್ಯಾಂಗ್ಳೂರ್ ಇದೆ, ಬೆಳಗಾವಿ ಇದೆ. ಮತ್ತೆ ನಮ್ಮ ಸೌಕರ್ಯ ಅಂದ್ರೆ ರೇಷ್ಮೆ ಒಂದೇ ಕಂಪನಿ ಎಲ್ಲ, ಆದರೂ ಇಲ್ಲಿಂದ ಹುಬ್ಳಿಯಿಂದ ಇದೆ ನಮಗೆ, ಹುಬ್ಳಿಯಿಂದ ಬ್ಯಾಂಗ್ಳೂರ್ ಇದೆ, ಹುಬ್ಳಿಯಿಂದ ಮುಂಬೈ ಇದೆ, ಆಮೇಲೆ ಹುಬ್ಳಿಯಿಂದ ಇದೆಯಲ್ಲ ಯಾವುದು ಲಾಂಗ್ ಎಲ್ಲಿ ಮಠ ಇದೆ? ಅದೇ ಮುಂಬೈ, ಮಂಗಳೂರಿಂದ. ಮತ್ತೆ ಚೆನ್ನೈ ಏನೋ ಗೊತ್ತಿಲ್ಲ, ಇರಬಹುದು, ಗೊತ್ತಿಲ್ಲ. ಓಕೆ,
ಇಲ್ಲಿ ಇರ್ಬೋದು, ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದು. ರೇಷ್ಮಾ ಕಂಪನಿ ಓನರ್ ಅವ್ರದ್ದು ಹೆಸರು ಏನಂತ ಹೇಳ್ಬೋದಾ? ಮಹಿಂದನಿ ಅವರದ್ದು ನಮ್ಮ ಸಾಹುಕಾರದಂದ್ರೆ ಅಂದರೆ 2 ಸಾಹುಕಾರ ಇದ್ದಾರೆ ಅದರಲ್ಲಿ. ಇದು ಟೂರಿಸ್ಟ್ ಅದು ಬೇರೆ ಇದೆ, ಅಮೀರ್ ಬಾಯಿ ಅಂತೇಳಿ. ಮತ್ತು ನಮ್ಮದೇ ಸಾಹುಕಾರ, ದೊಡ್ಡ ಸಾಹುಕಾರ ಅಂದರೆ ಫಿರೋಜ್ ಬಾಯಿ ಅಂತ. ಓಕೆ. ಅವ್ರದ್ದು ರೇಷ್ಮಾ ದೊಡ್ಡ ಇದು ಸ್ಲೀಪರ್ ಎಲ್ಲ ಇದೆಯಲ್ಲ, ಅದೆಲ್ಲ ಅವ್ರದ್ದೇ. ಎಲ್ಲ ಒಟ್ಟಿಗೆ ಅವರೆಲ್ಲ ಒಟ್ಟಿಗೆ ಇರೋದು. ಟೋಟಲ್ ಆಗಿ ಎಷ್ಟು ಬಸ್ ಇರ್ಬೋದು? ಟೋಟಲ್ ಆಗಿ ಸರ್ ಒಂದು 65 ಸ್ಲೀಪರ್ ಇದೆ. ರೂಟ್ ಗಾಡಿ ಎಲ್ಲ ಸೇರಿ 70-75 ಗಾಡಿ, 80 ಒಳಗೆ. 80 ಒಳಗೆ ಎಲ್ಲ ಮಂಗಳೂರಲ್ಲೇ ಇರೋದು? ಎಲ್ಲ ಮಂಗಳೂರು, ಮೂಡುಬಿದಿರೆ. ಓಕೆ. ಸಾಹುಕಾರದ್ದು ಹೌದು, ಬ್ರದರ್ಸ್ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಒಟ್ಟಿಗೆ. ಓಕೆ. ಅಂದ್ರೆ ಇದಕ್ಕೆ ಏನೆಲ್ಲ ಮಾಡಿಸಿದ್ರಿ ಅಂತ ಹೇಳ್ಬೋದಾ? ಇದರಲ್ಲಿ ನೋಡಿ, ಇದೆಲ್ಲ ನೋಡಿ, ಇದು ಈ ವರ್ಮಾಸ್ ಸೌಂಡ್. ಇದು ವರ್ಮಾಸ? ಅಂದ್ರೆ ಎಲ್ಲಿ ಮಾಡ್ತಾರೆ ವರ್ಮಾಸು? ವರ್ಮಾಸ್ ಸರ್ ಮೈಸೂರೇ. ನಾವು ಮೈಸೂರಲ್ಲಿ ಜಾಸ್ತಿ ಇದು ಮಾಡಿದ್ದು, ಎಲ್ಲರೂ ಈಗ ಮೈಸೂರಲ್ಲೇ ಇರೋದು. ಓಕೆ. ನಿಮ್ಮ ಕಡೆ ಎಷ್ಟಿದೆ ವರ್ಮಾಸ್ ಸೌಂಡ್ ಸಿಸ್ಟಮ್ ಇರೋದು? ಈಗ ಅಂದ್ರೆ ಮುಂಚೆ ಇರಲಿಲ್ಲ, ಈಗೆಲ್ಲ ವರ್ಮಾಸ್ ಮಾಡ್ತಿದ್ದಾರೆ. ಈಗ ಒಂದು ಆಯುಧ ಬಂದಿದೆ, ಆಮೇಲೆ ಐರ ಬಂತು. ಅದು ವರ್ಮಾಸ್. ನಮ್ದು ಫಸ್ಟ್ ನಮ್ದು ಒಂದು ಎಷ್ಟು 6-7 ತಿಂಗಳಾಯ್ತು ಗಾಡಿ ಬಂದು. ನಿಮ್ಮ ಓನರ್ ಕಡೆ ಎಷ್ಟಿದೆ ವರ್ಮಾಸ್? ಇದು ಒಂದೇ. ಮತ್ತೆ ಬೇರೆ ಎಲ್ಲ ನಾರ್ಮಲ್ ಅಂದ್ರೆ ಅದೇ ಮಂಗಳೂರು ಇದು ಮಾಡಿದ್ವಿ ಎಲ್ಲ ಸಿಸ್ಟಮ್ ಅದೇ. ಓಕೆ. ಇವಾಗ ವರ್ಮಾಸಿಗೆ ಮತ್ತೆ ಬೇರೆದಕ್ಕೆ ಯಾವ್ದ್ರಲ್ಲಿ ಡಿಫರೆನ್ಸ್ ಬರುತ್ತೆ? ಸಿಸ್ಟಮ್ ಕ್ಲಿಯರಿಟಿ ಸ್ವಲ್ಪ ಮಾತ್ರ, ಮತ್ತೆ ಏನಿಲ್ಲ. ಕ್ಲಿಯರಿಟಿ ಸ್ವಲ್ಪ ಅಂದ್ರೆ ಒಂದು ಸ್ಟೆಕ್ ಆಗೋ ರೀತಿಯಲ್ಲಿ, ಅಂದ್ರೆ ನೀವು ಒಂದು ಹಾಡು ಹಾಕ್ತಿದ್ದೀರಿ, ವೈಬ್ರೇಷನ್, ಮತ್ತೆ ನಿಮ್ಗೆ ಒಂದು ಅಲ್ಲಿ ಸ್ಟಾಪ್ ಆಗಿ ನೆಕ್ಸ್ಟ್ ಇದಾವುದು ಬೇಸ್ ಇದೆಲ್ಲ ಸ್ವಲ್ಪ ನಾರ್ಮಲಿ ಒಳ್ಳೇದುಂಟು ಇದರಲ್ಲಿ, ಚೆನ್ನಾಗಿರುತ್ತೆ. ಓಕೆ. ಎಲ್ಲ ಕ್ವಾಲಿಟಿ ಸ್ಪೀಕರ್ಸ್ ಇರುತ್ತೆ, ಕ್ವಾಲಿಟಿ ಅದೆಲ್ಲ ಅವ್ರದ್ದೇ ಇರೋದು. ಬನ್ನಿ, ಇದೆಲ್ಲ ಸಬ್ ಊಪರ್ ಇರೋದು, ಇದೆಲ್ಲ ಸ್ಪೀಕರ್ ಹಾಕಿ ಇದು ಸಬ್ ಊಪರ್ ಇದೆಲ್ಲ ಅವ್ರದ್ದೇ. ಆಮೇಲೆ ಕೆಳಗೆ ಸಹ ಇದೆ. ಓಕೆ. ಇದು ನೋಡಿ, ಇದು ಎಷ್ಟು ಸಬ್ ಊಪರ್ ಬರುತ್ತೆ ಇದಕ್ಕೆ? 1 2 3 4 5 6 ಇದು ನೋಡಿ, ಇದು ದೊಡ್ಡದು. ಓಕೆ. ಇದು ರೇಷ್ಮಾ ಅಂತ ಬ್ಯಾರ್ಜಿಂಗ್ ಹಾಕ್ಸಿದಿರಾ? ಹೌದು, ರೇಷ್ಮಾ ಅಂತ ಇದೆ. ಓಕೆ. ಕಂಪನಿ ಇದು? ಓಕೆ. ಅಂದ್ರೆ ನೈಟ್ ಅಲ್ಲಿ ಲೈಟ್ ಆನ್ ಆಗುತ್ತೆ, ಹಾಕಿ ತೋರಿಸ್ಬೇಕಾ? AC ಬೇಕಾದ್ರೆ AC, ನಾನ್ AC ಬೇಕಾದ್ರೆ ನಾನ್ AC. ನಿಮ್ಗೆ ಹೇಗೆ ನೀವು ಇದು ಮಾಡಿದ್ರಿ ಹಾಗೆ. ಕಸ್ಟಮರ್ ಯಾವ ತರ ಡಿಮಾಂಡ್ ಮಾಡ್ತಾರೆ ಆ ತರ. ನಿಮಗೆ ಕಸ್ಟಮರ್ AC ಬೇಕಾದ್ರೆ AC, ಓಕೆ, ನಾನ್ AC ಬೇಕಾದ್ರೆ ನಾನ್ AC. ಓಕೆ. ಅಂದ್ರೆ ಯಾವುದಕ್ಕೆ ಜಾಸ್ತಿ ಡಿಮಾಂಡ್ ಇದೆ ನಿಮ್ಮ ಕಡೆ? ಇಲ್ಲಿ ಅಂದ್ರೆ ನೀವು ಸೀಸನ್ ಬರುವಾಗ ಸ್ವಲ್ಪ AC ಜಾಸ್ತಿ ಇದು ಮಾಡ್ತಾರೆ, ಯಾಕಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ, ಹಾಗೆ AC ಮಾಡ್ತಾರೆ. AC ಗೆ ಎಷ್ಟಾಗುತ್ತೆ ಬಾಡಿಗೆ? ಅದು ಸಾಹುಕಾರ ಬಿಟ್ಟು ಸರ್, ಅಂದ್ರೆ ಅದು ಅದರ ಮೇಲೆ ಡಿಪೆಂಡ್ ಬರುತ್ತಲ್ಲ. ಅಂದ್ರೆ ಯಾವ ತರ ಎಲ್ಲಿ ಸೀಸನ್ ಮೇಲೆ. ಇವಾಗ ಕಾಮನ್ ಆಗಿ ಎಷ್ಟು ನಡೀತಾ ಇರುತ್ತೆ? ಅಂದ್ರೆ ನಿಮಗೆ ಅದು ಟೆಂಪಲ್ ಟೂರ್ ಅದೆಲ್ಲ ಆದ್ರೆ ಎಷ್ಟು ಅಂತ ಒಂದು ಅವ್ರಿಗೆ ಇದು ಇರುತ್ತೆ. 1 ಕಿಲೋಮೀಟರ್ ಬಾಡಿಗೆ ಕಮ್ಮಿ ಹೋಗುದು, ಇದು ಈ ತರನೇ ಫಿಕ್ಸ್ ಬಾಡಿಗೆ ಹೋಗ್ತಾರೆ. ಎಷ್ಟು ಅಂತ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಹೋಗ್ತಾರೆ. ನಿಮಗೆ ಹೇಗೆ ವರ್ಕೌಟ್ ಆಗುತ್ತೆ. ಡೀಸೆಲ್ ಗೊತ್ತಲ್ಲ, ಡೀಸೆಲ್ ಅಂದ್ರೆ ಈ ಹೊಸ ಗಾಡಿಗೆ ಆಡ್ ಬ್ಲೂ ಹಾಕ್ಬೇಕು. ಡೀಸೆಲ್ ಮೈಲೇಜ್ ಅಂದ್ರೆ ಮೈಲೇಜ್ ನಮ್ದು ಫೀಚರ್ ಸ್ವಲ್ಪ ಪರವಾಗಿಲ್ಲ, ಮೈಲೇಜ್ ಸ್ವಲ್ಪ ಪರವಾಗಿಲ್ಲ. ಲೈಲ್ಯಾಂಡ್ಗಿಂತ ಪರವಾಗಿಲ್ಲ. ಅಂದ್ರೆ ನಿಮಗೆ ಒಂದು 5.0 5.2 ಏನೋ ಸಿಗುತ್ತೆ ಇದರಲ್ಲಿ. ಇದು ಎಷ್ಟು ಸೀಟ್ ಬರುತ್ತೆ ಸರ್ ಇದಕ್ಕೆ? 33 ಟೋಟಲ್ ಆಗಿ. ಓಕೆ. ಅದು ಡ್ರೈವರ್ ಮತ್ತೆ ಕಂಡಕ್ಟರ್ ಬಿಟ್ಟು ಅದು ಅದೆರಡು ಬಿಟ್ಟು ಸೀಟ್ ಬಿಟ್ಟು 33 ಒಳಗೇನೆ ಇದೆ. ಓಕೆ. ಇದರಲ್ಲಿ ಯಾವ ತರದೆಲ್ಲ ಬಸ್ ಬರುತ್ತೆ ಅಂದ್ರೆ 33 ಅಲ್ಲಿ? ಅಂದ್ರೆ SML, ಐಶಿಯರ್, ಟಾಟಾ ಎಲ್ಲ ಬರುತ್ತಾ? ಎಲ್ಲ ಬರುತ್ತೆ. ಟಾಟಾ ಬರುತ್ತೆ, ಲೈಲ್ಯಾಂಡ್ ಬರುತ್ತೆ, ಮಿನಿ. ಓಕೆ. ಯಾವುದು ನಿಮ್ದು ಲಿಂಕ್ಸ್ ಅದರಲ್ಲಿ 33 ಮಾಡ್ಲಿಕ್ಕೆ ಆಗುತ್ತೆ. ಐಶಿಯರ್ ಆಗುತ್ತೆ, ಭಾರತ್ ಬೆನ್ಸ್ ಅಲ್ಲಿ ಆಗುತ್ತೆ. ಇವಾಗ ನಮಗೆ ಎಷ್ಟು ಸೀಟ್ ಬೇಕಂತ ನಾವೇ ಡಿಸೈಡ್ ಮಾಡ್ಕೊಳ್ಳೋದಾ? ಅಂದ್ರೆ ನಿಮ್ಗೆ ಗಾಡಿ ಹೆಂಗ್ ಗೊತ್ತಾ, 40 ಸೀಟು ಬರುತ್ತೆ. ಓಕೆ. ನಿಮ್ಗೆ 49 ಸೀಟು ಬರುತ್ತೆ, 53 ಸೀಟು ಬರುತ್ತೆ. ಓಕೆ. ಇದು ಎಷ್ಟು ಮೀಟರ್ ಲಾಂಗ್ ಬರುತ್ತೆ ನಿಮಗೆ? ಇದು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇಲ್ಲ ಅಂದ್ರೆ ದೊಡ್ಡ ಗಾಡಿಯಲ್ಲಿ ನಿಮ್ಗೆ ಒಂದು 12 ಮೀಟರ್ ಎಲ್ಲ ಬರುತ್ತೆ. 12 ಮೀಟರ್ ಅಂದ್ರೆ ರೂಟ್ ಗಾಡಿ. ಓಕೆ. ಇದು ಅದಕ್ಕೆ ಯಾವ್ದ್ರಲ್ಲಿ ವೇರಿಯೇಷನ್ ಮಾಡಬಹುದು? ಬಾಡಿ ಎಲ್ಲ ಅಂದ್ರೆ ನಿಮ್ಗೆ ಸೇಮ್ ಬರುತ್ತೆ, ಏನು ವೇರಿಯೇಷನ್ ಮಾಡ್ಲಿಕ್ಕಿಲ್ಲ. ಅಂದ್ರೆ ಸ್ವಲ್ಪ ನಿಮ್ದು ಡಿಸ್ಟೆನ್ಸ್ ಅಲ್ಲಿ ಸ್ವಲ್ಪ ಇದು ಮಾಡ್ಬೋದು ಅಷ್ಟೇ. ಮತ್ತೆ ಇದರಲ್ಲಿ ಬಾಡಿಯಲ್ಲಿ ಸೇಮ್, ದೊಡ್ಡ ಗಾಡಿ ಚಿಕ್ಕ ಗಾಡಿ ಅಂತಿಲ್ಲ.
ಒಂದೇ ಲೆಕ್ಕ ಇದು ಮಾಡ್ತೀವಿ. ಓಕೆ, ಎಲ್ಲಿ ಕಟ್ಕೊಂಡ್ ಬರ್ತಾರೆ? ಇದು ಶಕ್ತಿ ಕೋಚ್ ಕರೂರಲ್ಲಿ ಮಾಡಿ. ಮಂಗಳೂರಿಂದ ತಮಿಳ್ನಾಡಿಗೆ ಹೋಗಿ ಕಟ್ಸ್ಕೊಂಡ್ ಬಂದಿರೋದು. ನಿಮ್ಮ ಲೋಕಲ್ ಎಲ್ಲ ಕಟ್ತಾರಲ್ವಾ? ಇಲ್ಲ ಕಟ್ತಾರೆ ನಮಗೆ, ಅಂದ್ರೆ ಒಬ್ಬೊಬ್ಬರಿಗೆ ಆತರ. ಅಂದ್ರೆ ಈ ಪ್ರಕಾಶ್ ಕೋಚ್ ಇದೆ ನಿಮ್ಗೆ ಬೆಂಗಳೂರಲ್ಲಿ, ಮತ್ತೆ ಕರೂರಲ್ಲಿ ಸುಮಾರು ಕೋಚ್ ಇದೆ. ಶಕ್ತಿ ಕೋಚ್ ಇದೆ, ವಿನಾಯಕ ಕೋಚ್ ಇದೆ, ಕುಂದಾಪುರದಲ್ಲಿ ವಿನಾಯಕ ಕೋಚ್ ಇದೆ. ನಿಮ್ದು ಮಲ್ಪೆಯಲ್ಲಿ ವಿಶ್ವಕುಮಾರ್ ಇದೆ. ಇದೆ ಅಲ್ಲಿ ಅವರು ಒಳ್ಳೆ ಒಳ್ಳೆ ವರ್ಕರ್ಸ್ ಎಲ್ಲ ಇದೆ. ಆದ್ರೂ ಒಂದು ಟ್ರೆಂಡಿಂಗ್ ಇರಲಿ ಅಂತ ಹೇಳಿ ಸ್ವಲ್ಪ ಇದು ಮಾಡ್ತಾರೆ. ಶಕ್ತಿ ಕೋಚ್ ಮತ್ತೆ PT ಕೋಚ್ ಇದೆ. PT ಕೋಚ್ ಅವರು ಕಟ್ತಾರೆ. ಕಟ್ತಾರೆ. ಯಾವ್ದು ಬೆಸ್ಟ್ ಪ್ಯಾಸೆಂಜರ್ಗೆಲ್ಲ? ಅಲ್ಲ, ಗಾಡಿಯಲ್ಲಿ ಶಕ್ತಿ ಕೋಚ್ ಒಳ್ಳೇದು. ನಿಮ್ಗೆ ಏನ್ ಗೊತ್ತಾ, ಒಂದು ಈಗ ಒಂದು Z ಅಸ್ತ್ರ ಸೇಪ್ ಬಂದ್ರೆ, ನೆಕ್ಸ್ಟ್ Z1 ಬಂತು, ಫಸ್ಟ್ ಗೆ Z ಅಸ್ತ್ರ ಬಂತು, ಇನ್ಮೇಲೆ ಯಾವ್ದು ಅಂತ ನೋಡ್ಬೇಕು. ಇದು ಯಾವ್ದು ಶೇಪ್? Z ಅಸ್ತ್ರ. ಅಸ್ತ್ರ. ಓಕೆ, ಅಂದ್ರೆ ಇವಾಗ ಶಕ್ತಿ ಕೋಚ್ ಅಲ್ಲೇನು ಅದೇ ಹೆಸರು, ಪ್ರಕಾಶ್ ಕೋಚ್ ಅಲ್ಲೇನು ಅದೇ ಹೆಸರು. ಅಂದ್ರೆ ನಿಮ್ಗೆ ಮಾಡಲ್ ಮೇಲೆ ಹೋಗ್ತಾರೆ. ಒಬ್ರು ನೀವು ಯಾವ ತರ ಅಂದ್ರೆ ಪ್ರಕಾಶ್ನವರು ಈ ತರ ಬಾಡಿ ಕಟ್ಟಿದ್ರೆ, ಶಕ್ತಿ ಅವ್ರದ್ದು ಇನ್ನೊಂದು ಟೈಪ್ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಇನ್ನು ಪ್ರಕಾಶ್ ಅಸ್ತ್ರದಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅವ್ರದ್ದು Z1 ನಲ್ಲಿ ಸ್ವಲ್ಪ ಹಾಗೆ ಹಾಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಇನ್ನು ಆದ್ರೂ ನೆಕ್ಸ್ಟ್ ನೋಡಿ, ಈಗ ಆಯ್ತಲ್ಲ Z ಅಸ್ತ್ರ Z1 ಎಲ್ಲ ಆಗಿದೆ, ಇನ್ನು ನೆಕ್ಸ್ಟ್ ಯಾವ್ದು ಬರ್ತದೆ ನೋಡ್ಬೇಕು. ಓಕೆ, ಇದು ವರ್ಮಾ ಸಿಸ್ಟಮ್ ಸರ್, ಇದು ಎಷ್ಟಾಗುತ್ತೆ ಬರೀ ಕೊಟೇಶನ್ಗೆ? ಅದು ಗೊತ್ತಿಲ್ಲ ಸರ್. ಅದು ಅಂದ್ರೆ ನಿಮ್ಗೆ ಒಂದು ಮಾಹಿತಿ ಇರುತ್ತಲ್ವಾ? ಅದು 12, 13, 14 ಲಕ್ಷ ಚಿಕ್ಕ ಗಾಡಿಗೆ ಬೇಕು. ಈ ಗಾಡಿಗೆ 33 ಸೀಟ್ ಬಸ್ಸಿಗೆ 14 ಲಕ್ಷ ಬೇಕು. ಇದು 50 ಸೀಟ್ರಿಗೆ ಆದ್ರೆ ಅದು ಗೊತ್ತಿಲ್ಲ ಸರ್. ಅದು ಅದರ ಮೇಲೆ ಕೊಟೇಶನ್ ಮೇಲೆ ಡಿಪೆಂಡ್. ಅಂದ್ರೆ ಇದಕ್ಕೂ ಗೊತ್ತಿಲ್ಲ ನನಗೆ ಸರಿಯಾಗಿ, ಆದ್ರೂ ನಾನು ಅಂದಾಜು ಪ್ರಕಾರ ಹೇಳಿದ್ದೆ. ಓಕೆ, ಅಂದ್ರೆ ನೀವು ಹೋಗೋದಿಲ್ಲ? ಹೋಗೋದಿಲ್ಲ. ಅಂದ್ರೆ ಸೌಕರ್ಯ ಹೋಗ್ತಾರೆ, ಅವರೇ ತಗೋತಾರೆ. ಓಕೆ, ನಾವೆಲ್ಲಾದ್ರೂ ಎಲ್ಲ ಫಿನಿಶಿಂಗ್ ಆದ್ಮೇಲೆ ತಗೊಂಡ್ಬರ್ಲಿಕ್ಕೆ ಹೋಗ್ತೇವೆ ಅಷ್ಟೇ. ಎಷ್ಟು ದಿನಕ್ಕೆಲ್ಲ ಮಾಡಿ ಕೊಡ್ತಾರೆ? ಅದು ನಿಮ್ಗೆ ಅಲ್ಲಿ ಗಾಡಿ ಹೇಗೆ ಅವನಿಗೆ ಕೆಲಸ ಫ್ರೀ ಇರುತ್ತೆ. ಓಕೆ, ಗಾಡಿ ಯಾವ ತರ ಇರುತ್ತೆ? ಅಂದ್ರೆ ನಿಮ್ಗೆ ಅಲ್ಲಿ ಗಾಡಿ ಇಲ್ಲ, ಒಂದು 15 ದಿವಸದಲ್ಲಿ ಕೊಡ್ತಾನೆ. ಇಲ್ಲಾಂದ್ರೆ 1 ತಿಂಗಳು ಬೇಕು. ಓಕೆ, ಬರೀ ಸಿಸ್ಟಮ್ ಮತ್ತೆ ಲೈಟಿಂಗ್ಸ್ ಅಷ್ಟೇ 1 ತಿಂಗಳು ಬೇಕು. 1 ತಿಂಗಳ ಅವ್ರಿಗೆ ಮತ್ತೆ ಯಾವ್ದೇ ಪ್ರೆಷರ್ ಹಾಕೋಗಿಲ್ಲ? ಇಲ್ಲ. ನೀವು ನಾಳಿನ ಮಾಡಿ ನಾಡ್ದು ಮಾಡಿ ಆತರ ಮಾಡಿದಿಲ್ಲ. ಅಂದ್ರೆ ಅವರು ಕೆಲಸ ಅಂದ್ರೆ ಕ್ಲೀನ್ ಕೆಲಸ ಮಾಡಿ ಕೊಡ್ತಾರೆ, ಪರ್ಫೆಕ್ಟ್ ಆಗಿ. ಓಕೆ, ಮತ್ತೆ ನಾಳೆ ಬಂದು ನಾವು ಅದು ವೈರ್ ಸರಿ ಇಲ್ಲ, ಇದಿಲ್ಲ, ಅದು ಕಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ಆಗುದಿಲ್ಲ. ಓಕೆ, ನಾಳೆ ಅವರು ಹಾಗೆ ಎಲ್ಲ ಇದ್ರೆ ಫಸ್ಟ್ ಹೇಳ್ತಾರೆ ಇಷ್ಟು ದಿವಸ ಆಗುತ್ತೆ, ಆಗುದಿದ್ರೆ ಇಡಿ, ಇಲ್ಲಾಂದ್ರೆ ನೋಡಿ. ಇವಾಗ ವರ್ಮಾಸ್ ಸಿಸ್ಟಮ್ ಹಾಕ್ಸಿದ್ರೆ ವರ್ಮಾಸ್ ಅವ್ರ ಕಂಪನಿಯಿಂದನೇ ಬಂದು ರಿಪೇರ್ ಮಾಡ್ಬೇಕಂತ, ಅಂದ್ರೆ ಬೇರೆ ಹೊರಗಡೆ ಎಲ್ಲೂ ಮಾಡಿಸುವಾಗಿಲ್ಲ ಅಂತ. ಅಂದ್ರೆ ಏನ್ ಗೊತ್ತಾ ಸರ್, ಅದರಲ್ಲಿ ಅವರೇ ವೈರಿಂಗ್ ಮಾಡ್ತಿರ್ತಾರಲ್ಲ, ಮ್ಯಾನುಫ್ಯಾಕ್ಚರಿಂಗ್. ಹೌದು, ಆ ವೈರಿಂಗ್ ಅಲ್ಲಿ ನಾವು ಇದು ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ಹೋಗಿ ಇಲ್ಲಿ ಲೋಕಲ್ ಹೋಗಿ ನಾವು ಅದಕ್ಕೆ ಏನಾದ್ರು ಸಿಸ್ಟಮ್ ಇದು ಮಾಡ್ಲಿಕ್ಕೆ ಅದೇ ಆಗುದಿಲ್ಲ. ಅದು ಅವ್ರು ಮುಟ್ಟುದಿಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಅಂದ್ರೆ ಆ ಸಿಸ್ಟಮ್ ಅಲ್ಲಿ ಅವರು ಅದಕ್ಕೆ ಇದು ಕೊಡ್ತಾರೆ. ಅಂದ್ರೆ ಅವ್ರದ್ದು 3 ತಿಂಗಳಿಗೊಮ್ಮೆ ಇದಿದೆ, ಸರ್ವಿಸ್ ಕೊಡ್ತಾರೆ. ಅವರೇ ಬರ್ತಾರೆ. 3 ತಿಂಗಳಾದ್ಮೇಲೆ ಸೌಂಡ್ ಅಲ್ಲಿ ಸ್ವಲ್ಪ ಈಗ ಒಂದು ಲೋ ಇಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು 3 ತಿಂಗಳಾದ್ಮೇಲೆ ಇನ್ನೊಂದು ಸ್ವಲ್ಪ ಇದು ಮಾಡ್ತಾರೆ. ಅವರೇ ಬಂದು ಸೆಟ್ ಮಾಡಿ ಅವರೇ ಮಾಡ್ತಾರೆ. ನಮ್ದು ಅದೇ 3 ತಿಂಗಳಾದ್ಮೇಲೆ ಅವ್ರು ಬಂದು ಸರ್ವಿಸ್ ಕೊಟ್ಟು ಹೋಗಿದ್ದು. ಟೀಮ್ ಅಂದ್ರೆ ಅದೇ ಒಂದು ಅವರು ಬೆಂಗಳೂರು ಇದು ಕೇರಳದಲ್ಲಿ ಇರೋದು ಗೊತ್ತಿಲ್ಲ, ಮೈಸೂರಲ್ಲಿ ಬಂದು ಅವರು ಸೆಟ್ ಅಲ್ಲಿ ಅಂಗಡಿ ಎಲ್ಲ ಹಾಕಿ ಅಲ್ಲೇ ಸೆಟ್ ಆಗಿದ್ದಾರೆ. ಓಕೆ, ಸಾಧಾರಣ ಎಷ್ಟು ಬಸ್ ಇರುತ್ತೆ ಅಲ್ಲಿ? ಅಲ್ಲಿ ಒಂದು ಡೈಲಿ ಒಂದು 5-6 ಬಸ್ ಇರುತ್ತೆ ಸರ್. ಡೈಲಿ ಅಂದ್ರೆ 5-6 ಅಂದ್ರೆ ನಿಮ್ಗೆ ಒಂದು ನಾವೀಗ ಒಂದು ವೇಳೆ ಒಂದು 15 ದಿವಸ ಇರುವ ಗಾಡಿ ಟೋಟಲ್ ನಮ್ ಗಾಡಿ ಒಟ್ಟಿಗೆ ಒಂದು 5-6 ಗಾಡಿ ಹೋಗಿದ್ರೆ ಆ ಗಾಡಿ ಒಂದು 15 ದಿವಸ ಅಲ್ಲೇ ಇರುತ್ತೆ, 15-20 ದಿವಸ. ಅದು ಎಲ್ಲ ಒಟ್ಟಿಗೆ ಮಾಡಿ ಕೆಲಸ ಮಾಡಿ ಕೊಡ್ತಾರೆ ಜೊತೆಯಲ್ಲಿ. ಅಂದ್ರೆ ಅವರು ಅದ್ರಲ್ಲಿ ಸ್ವಲ್ಪ ಇದು ಇರುತ್ತೆ. ಇದರಲ್ಲಿ ಸಿಸ್ಟಮ್ ಅಲ್ಲಿ ಬಾಕ್ಸ್ ಬಿಟ್ ಮಾಡ್ಲಿಕ್ಕೆ ಒಮ್ಮೆ ಹಾಗೆ ಹೀಗೆಲ್ಲ ಹೇಳಿ ಒಂದು 20 ದಿವಸಕ್ಕೊಮ್ಮೆ ಗಾಡಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇವಾಗ ರೇಷ್ಮಾ ಕಂಪನಿಯಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ನಿಮಗೆ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ಗೆ ರೂಲ್ಸ್ ಅಂದ್ರೆ ಅದೇ ರೂಟ್ ಗಾಡಿ ಎಲ್ಲ ಕಾಕಿ ಎಲ್ಲ ಕಂಪಲ್ಸರಿ. ಓಕೆ, ಅಂದ್ರೆ ಗವರ್ಮೆಂಟ್ ಇಂದನೇ ರೂಲ್ಸ್ ಇದೆಯಾ? ರೂಲ್ಸ್ ಓಕೆ, ಕಾಕಿ ನಮಗೆ ಮತ್ತೆ ರ್ಯಾಶ್ ಡ್ರೈವಿಂಗ್ ಇಲ್ಲ, ರ್ಯಾಶ್ ಮಾತಾಡ್ಲಿಕ್ಕೆಲ್ಲ ಕಸ್ಟಮರ್ ಹತ್ರ ಆ ಥರ ಅಲ್ಲ. ನಮ್ದು ಅಂದ್ರೆ ಮಿನಿಮಮ್ ರ್ಯಾಶ್ ಅಂತ ಇಲ್ಲ, ಡ್ಯಾಮಿಂಗ್ಸ್ ಅಂತ ಬರುವಾಗ ನಿಮಗೆ ಗೊತ್ತುಂಟಲ್ಲ, ನೋಡಿ ಈ ರೋಡ್ ಅಲ್ಲಿ ಬ್ಲಾಕ್ ಆಗುತ್ತೆ ಏನಾದ್ರು ಒಂದು, ಆಗ ನಿಮ್ಗೆ ಆ ಕವರ್ ಮಾಡ್ಲೇಬೇಕು. ಆಗ ನಮ್ಗೆ ಎಂತ ಇಲ್ಲ, ಒತ್ತಡ ಇರುತ್ತೆ, ಆಪ್ಷನ್ ಇಲ್ಲ, ಹೋಗ್ಬೇಕು. ಸರ್, ಇದು ಈ ಸೀಟ್ಸ್ ಕವರ್ ಎಲ್ಲ ಇದು RT ಅಂದ್ರೆ ರೇಷ್ಮಾ ಟೂರಿಸ್ಟ್ ಅಂತ ಅಲ್ವಾ? ಓಕೆ, ಇದು ಕವರ್ ಎಲ್ಲ ನೀವೇ ಹಾಕ್ಸಿರೋದೇ? ಅವರೇ ಕರೂರ್ ಅವರೇ ಕಟ್ಸ್ಕೊಡ್ತಾರ? ಇಲ್ಲ, ಇದು ನೋಡಿ, ಇದು ತೆಗಿಲಿಕ್ಕೆ ಆಗುತ್ತೆ. ಇದು ನಾವು ಬಂದ ಮೇಲೆ ಇದು ಪ್ಲೈನ್ ಇರುತ್ತೆ ಸೀಟ್. ಓಕೆ, ಈ ತರ ಬರುತ್ತೆ. ಈ ತರ ಬರುತ್ತೆ. ಇದನ್ನು ನಾವು ಈ ಬಟ್ಟೆ ಎಲ್ಲ ರೆಡಿ ಮಾಡಿ ಇಲ್ಲಿ ನಮ್ದು ನಿಮ್ಮ ಮ್ಯಾಂಗ್ಳೂರಲ್ಲಿ. ಓಕೆ, ಅಂದ್ರೆ ಇದೆಲ್ಲ ನೀವು ಕಂಪಲ್ಸರಿ ಮಾಡಿಸ್ಲೇಬೇಕಾಗತ್ತಾ? ಇಲ್ಲ ಸರ್,
ಒಬ್ಬೊಬ್ಬ ಮಾಡ್ತಾರೆ. ನಿಮ್ಮ ಇದು ಬೇಕು ಏನ್ ಗೊತ್ತಾ, ಇದು ಅಂದ್ರೆ ನೋಡಿ ತಲೆಗೆ ಎಣ್ಣೆ ಎಲ್ಲ ಹಾಕ್ತಾರೆ. ಹೌದು, ಬ್ಲಾಕ್ ಆಗ್ಬಿಡುತ್ತೆ. ಅದಕ್ಕೆ ಸೀಟಿಗೆ ಅದಿದ್ರೆ ಒಂದು ಒಳ್ಳೇದಲ್ಲ. ಹೌದು, ಅದಕ್ಕೆ ಒಂಥರ ಸೇಫ್ಟಿ. ಓಕೆ, ಇದರಲ್ಲಿ ಇದೆ ಸರ್ ಬೇರೆ ಪ್ಲಾಟ್ಫಾರ್ಮ್. ಇದು ನಮ್ದು ನೋಡಿ, ಇದು ಅವ್ರದ್ದೆಲ್ಲ ಇದೇ ಬರುತ್ತೆ ನೋಡಿ, ರೇಷ್ಮೆ ಅಂತ ಬ್ಯಾಚಿಂಗ್ ಇದೆ. ಬರುತ್ತೆ. ಓಕೆ, ಇದು ಲೇಸರ್ ಅಲ್ವಾ? ಅದು ಲೇಸರ್. ಓಕೆ, ಅಂದ್ರೆ ಇದು ಫಿಕ್ಸಲ್ ಕೆಲಸ ಆಗಿಲ್ಲ, ಇನ್ನು ಇನ್ಕಂಪ್ಲೀಟ್ ಇದೆ. ಇನ್ನು ಅಂದ್ರೆ ಇದು ಇಟ್ಟಿದ್ದೇವೆ ಮೊನ್ನೆ ಟ್ರಿಪ್ ಅಂತ ತಗೊಂಡ್ಬಂದಿದ್ದು. ಟ್ರಿಪ್ ಇದೆ ಅಂತ ಅಂದ್ರೆ ಮೈಸೂರಿಗೆ ಹೋಗಿ ಮತ್ತೆ ಎತ್ಕೊ ಬಂದಿದ್ದು? ಹೌದು, ಅಲ್ಲ ಮೈಸೂರು ಅಲ್ಲ, ಇಲ್ಲೇ ಫಿಕ್ಸಲ್ ಅಲ್ಲಿ ಇಲ್ಲೇ ಮಾಡಿ, ಇಲ್ಲೇ ಬರ್ತಾರೆ ಮಂಗಳೂರಲ್ಲಿ. ಅಂದ್ರೆ ಅಲ್ಲಿ ಇದು ಮಾಡಿ ಕೊಟೇಶನ್ ಇದು ಮಾಡಿ ಇಲ್ಲೇ ಬಂದ್ ಮಾಡಿ ಕೊಟ್ಟು ಹೋಗ್ತಾರೆ. ಓಕೆ ಸರ್, ನಿಮಗೆ ಏನ್ ಅನ್ಸ್ತಾ ಇದೆ ರೇಷ್ಮಾ ಟ್ರಾವೆಲ್ಸ್ ಬಗ್ಗೆ? ಇಲ್ಲ ಸರ್, ಒಳ್ಳೆ ಕಂಪನಿ. ಏನು ಇದಿಲ್ಲ ಸಾಹುಕಾರದು, ನಮ್ಗೆ ನಮಗೆ ಜಾಸ್ತಿ ಒತ್ತಡ ಏನೂ ಇದಿಲ್ಲ. ನಮಗೆ ಡ್ಯೂಟಿ ಇರುವಾಗ ಡ್ಯೂಟಿಯಲ್ಲಿರುವಾಗ ಅದು ಚೆನ್ನಾಗಿ ನೋಡ್ಕೊಳ್ತಾರೆ, ಏನೂ ಇದಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ರೇಷ್ಮಾ ಕಂಪನಿಗೆ ಬಂದು? ನಾನು 7 ವರ್ಷ ಆಯ್ತು ಸರ್. 7 ವರ್ಷ. ಇದಕ್ಕಿಂತ ಮೊದಲು ಅದು ಪದ್ಮಾಂಬಿಕಾ ಅಂತ ಇದೆ. ಪದ್ಮಾಂಬಿಕಾ ಅವ್ರದ್ದು ಎಷ್ಟು ಬಸ್ ಇದೆ? ಅವ್ರದ್ದು ಒಂದು 10 ಬಸ್ ಇದೆ. 10 ಎಲ್ಲ ರೂಟ್ ಬಸ್? ರೂಟ್ ಬಸ್, ಅವ್ರದ್ದು ರೂಟ್ ಬಸ್. ಟೂರಿಸ್ಟ್ ಇಲ್ಲ, ಸ್ಲೀಪರ್ ಇಲ್ಲ. 10 ಬಸ್ ಮಾತ್ರ. ಓಕೆ, ಅದಕ್ಕಿಂತ ಮೊದಲು ಇಲ್ಲ, ಅದೇ ಅದರಲ್ಲೇ ಸ್ಟಾರ್ಟಿಂಗ್ ಅದರಲ್ಲಿ. ಆದ್ಮೇಲೆ ಮತ್ತೆ ಎಲ್ಲಾದ್ರೂ ಒಂದು ಮಿಡ್ಲಲ್ಲಿ ಅಂದ್ರೆ 2-3 ಬಸ್ಗೆ ಹೋಗ್ಬಿರ್ಬೋದು, ಅದು ನೆನಪಿಲ್ಲ ನನಗೆ. ಮತ್ತೆ ರೇಷ್ಮೆ ಓಕೆ, ಒಂದು 20 ವರ್ಷ ಅದರಲ್ಲೇ ಇದೆ ಪದ್ಮಾಂಬಿಕಾ. 20 ವರ್ಷ ಅದರಲ್ಲೇ ಡ್ಯೂಟಿ ಮಾಡಿ. ಅದು ಸೇಮ್ ರೂಟ್ ಅಂದ್ರೆ ಇದು ಈಗ ನಾನೀಗ ಡ್ಯೂಟಿ ಮಾಡೋದು ಉಡುಪಿ ಮಣಿಪಾಲ. ಓಕೆ, ಮ್ಯಾಂಗ್ಳೂರ್ ಮಣಿಪಾಲ. ಅದು ಆ ಗಾಡಿ ಪದ್ಮಾಂಬಿಕಾ ಇರುವಾಗ ಇಲ್ಲಿ ಗೊತ್ತಾ, ಕಾರ್ಕಳ ಟು ಮ್ಯಾಂಗ್ಳೂರ್ ಡೈಲಿ. ಕಾರ್ಕಳ ಮ್ಯಾಂಗ್ಳೂರ್, ನಮ್ಮ ಮನೆ ಕಾರ್ಕಳನೇ. ನಾನು ಈಗಲೂ ಕಾರ್ಕಳಕ್ಕೆ ಹೋಗಬೇಕು. ಡ್ಯೂಟಿ ಆಗಿದ್ಮೇಲೆ ಕ್ಲೋಸ್ ಮಾಡಿ ಕಾರ್ಕಳನೇ ವಾಲ್ಟ್ ಮಾಡಿ ಕಾರ್ಕಳದಿಂದ ಬೆಳಿಗ್ಗೆ ಬಂದು ಪುನಃ ಡ್ಯೂಟಿ ಮಾಡಬೇಕು. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಡ್ಯೂಟಿ ಬಸ್ಸಿಗೆ ಒಂದು 5:45, 5:15. ನಿಮಗೆ ನಾವೊಂದು 6:30-7 ಗಂಟೆಗೆ ಬಸ್ ಹತ್ರ ಇರ್ತದೆ. ನಾವು ಫಸ್ಟಿಗೆ ಹೋಗಿ ಟೈರ್ ಎಲ್ಲ ನೋಡ್ಲಿಕ್ಕೆ ಉಂಟು. ಡೀಸೆಲ್ ರಾತ್ರಿ ಹಾಕಿ ಪಂಪಲ್ಲಿ ನಿಲ್ಸೋದು. ಪಂಪಲ್ಲಿ ಬೆಳಿಗ್ಗೆ ಅಲ್ಲಿ ಹೋಗಿ ಪಂಪಿಂದ ತೆಗೆದು ಮತ್ತೆ ಸ್ಟ್ಯಾಂಡಿಗೆ ಬಂದು ಆಮೇಲೆ ಟ್ರಿಪ್. ಓಕೆ, ಆ ತರ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಸರ್, ನಿಮಗೆ ನಮ್ಮ ಕಾಶ್ಮೀರ ಕನ್ನಡಿ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನ್ಸ್ತಾ ಇದೆ ನಿಮಗೆ? ಡ್ರೈವರ್ ಖುಷಿ ಆಗುತ್ತೆ, ಏನಕ್ಕಂದ್ರೆ ನಮ್ದು ಒಂದು ಇದಾಗುತ್ತಲ್ಲ, ರೀಚಿಂಗ್ ಆಗುತ್ತಲ್ಲ. ಓಕೆ, ಆಗ ಈಗ ಪ್ಯಾಸೆಂಜರ್ ಅವರು ಹೇಳ್ತಾರೆ ಆ ತರ ಹೋಗ್ತಾರೆ, ಈ ತರ ಹೋಗ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನೀವು ಈ ತರ ಯೂಟ್ಯೂಬರ್ ಎಲ್ಲ ಬಂದು ಈ ತರ ಮಾತಾಡ್ತೀವಿ, ನಮಗೊಂದು ನೆಮ್ಮದಿ ಸಿಗುತ್ತೆ. ಅಂದ್ರೆ ಒಂದು ಮೈಂಡ್ ಫ್ರೀ ಆಗುತ್ತೆ. ಹೌದು, ನಿಮ್ಮ ಕಷ್ಟ ಕೇಳೋರು ಇದ್ದಾರೆ ಅಂತ ಹೇಳಿ ಮೈಂಡ್ ಫ್ರೀ ಆಗುತ್ತೆ. ಅದೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.